ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಇವತ್ತು ಈ ಒಂದು ಚಾನೆಲ್ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯ ವಿಷಯವಾದ ಶುಭ ಸಮಾಚಾರ ಈ ಚಾನೆಲ್ ಮುಖಾಂತರ ನಿಮ್ಮನ್ನೆಲ್ಲರೂ ನಾನು ವೆಲ್ಕಮ್ ಮಾಡ್ತೇನೆ. ದೇವರು ಇನ್ನೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ, ಆತನ ವಾಕ್ಯದಲ್ಲಿ ಧ್ಯಾನಿಸುವ. ಯಾಕೆಂದರೆ ವಾಕ್ಯವು ಹೇಳ್ತದೆ, ದೇವರು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿಸಿದ್ದು ಆತನನ್ನು ಆರಾಧಿಸುವುದಕ್ಕಾಗಿ. ಆತನ ಒಂದೇ ಒಂದು ಉದ್ದೇಶವೇನೆಂದರೆ ಮನುಷ್ಯನನ್ನು ಸೃಷ್ಟಿಸುವ ಅಂತೇಳಿ. ಯಾಕೆಂದರೆ ಆತನು ಸೃಷ್ಟಿಸಿದ ಎಲ್ಲಾ ಸೃಷ್ಟಿಯ ಮೇಲೆ ಮನುಷ್ಯನು ದೊರೆತನ ಮಾಡಲಿ ಮತ್ತೆ ಆತನಿಗೆ ಗೌರವವನ್ನು ಸ್ತುತಿಯನ್ನು ಸಲ್ಲಿಸಲಿ ಅಂತೇಳಿ. ಕೀರ್ತನೆ ನಾವು 50ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ಓದುವುದಾದರೆ ಅಲ್ಲಿ ವಾಕ್ಯವು ಈ ತರ ಹೇಳ್ತದೆ, ಯಾರು ಸ್ತುತಿಯ ಯಜ್ಞವನ್ನು ನನಗೆ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ ಅಂತೇಳಿ ವಾಕ್ಯ ಹೇಳ್ತದೆ. ಅಂದರೆ ನಾವು ಸ್ತುತಿಯ ಯಜ್ಞವನ್ನು ಸಮರ್ಪಿಸಬೇಕು, ಅದೇ ದೇವರಿಗೆ ಬೇಕಾಗಿದ್ದುದು. ದೇವರಿಗೆ ಬೇರೆ ಯಾವುದು ಬೇಡ, ಆತನಿಗೆ ಬಲಿ ಬೇಡ, ಆತನಿಗೆ ಯಾವುದೇ ವಿಷಯಗಳು ಈ ಲೋಕದಲ್ಲಿ ಬೇಡ. ಯಾಕಂದ್ರೆ ಎಲ್ಲವನ್ನು ಆತನು ತಾನಾಗೆ ಮಾಡಿದ್ದಾನೆ, ಆತನಿಗಾಗಿ ಮಾಡಿದ್ದಾನೆ. ಬಲಿಯನ್ನು ಸಮರ್ಪಿಸಿದ್ದಾನೆ, ಆತನು ತನ್ನ ಪರಿಶುದ್ಧವಾದ ರಕ್ತವನ್ನು ಕೊಟ್ಟಿದ್ದಾನೆ, ನಮಗಾಗಿ ಎಲ್ಲವನ್ನು ಮಾಡಿದ್ದಾನೆ. ಆತನಿಗೆ ಬೇಕಾಗಿರುವುದೆಂದರೆ ನಮ್ಮ ಈ ಬಾಯಿಂದ ಸ್ತುತಿ, ಮತ್ತೆ ನಾವು ಈ ವಾಕ್ಯದಲ್ಲಿ ಆತನನ್ನು ನಾವು ಸ್ತುತಿಸಬೇಕು. ಸೊ ಅದಕ್ಕೋಸ್ಕರವಾಗಿ ಇವತ್ತಿನ ದಿನದಲ್ಲಿ ನಾವು ಸ್ವಲ್ಪ ಸಮಯ ಆತನ ವಾಕ್ಯದಲ್ಲಿ ಧ್ಯಾನಿಸುವ, ಬನ್ನಿ ನಾವು ಪ್ರಾರ್ಥಿಸುವ, ಮತ್ತೆ ನಾವು ವಾಕ್ಯ ಭಾಗ್ಯದಿಂದ ಮುಂದಕ್ಕೆ ಹೋಗುವ. ಅಪ್ಪ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ದೇವಾದಿ ದೇವನೇ, ರಾಜಾದಿರಾಜನೇ, ಸರ್ವವನ್ನು ಸೃಷ್ಟಿಸಿದಾತನೆ, ನಮ್ಮನ್ನು ರೂಪಿಸಿದಾತನೆ, ನಮಗೆ ರಕ್ಷಣೆಯನ್ನು ಕೊಟ್ಟಾತನೆ. ಒಳ್ಳೆಯ ದೇವರೇ, ಪ್ರೀತಿ ಸ್ವರೂಪ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ಕರ್ತನೆ, ಯೆರೆಮೀಯ 31:3 ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ, ನೀನು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದಲೇ, ಆದುದರಿಂದ ಮಮತೆಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದೀಯಾ. ಅಪ್ಪ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ತಂದೆ, ಪ್ರಲಾಪಗಳು 3:22-23 ಕರ್ತನೆ ವಾಕ್ಯ ಹೇಳ್ತದೆ ಕರ್ತನೆ, ನಾನು ಇವತ್ತು ಉಳಿದಿರುವುದು ಅದು ನಿನ್ನ ಕರುಣೆಯಾಗಿದೆ ಕರ್ತನೆ. ಅಪ್ಪ ತಂದೆ, ನಿನ್ನ ಕೃಪಾವರಗಳು ದಿನ ದಿನವೂ ಹೊಸದಾಗಿ ನನಗೆ ಸಿಗುತ್ತಾ ಇದೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ದಿನ ದಿನವೂ ಹೊಸದಾಗಿ ನಿನ್ನ ಕೃಪಾವರಗಳು ನನಗೆ ಸಿಗುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ಕರ್ತನೆ, ಈ ವಾಕ್ಯದ ಭಾಗವನ್ನು ನಿನ್ನ ನಾನು ಸಮರ್ಪಿಸಿಕೊಡುತ್ತೇನೆ. ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಕರ್ತನೆ. ವಾಕ್ಯದ ಕರ್ತನೆ ಗೂಢಾರ್ಥವನ್ನು ನೀನು ಪ್ರಕಟಿಸು ಕರ್ತನೆ. ಯಾಕಂದ್ರೆ ನೀನು ವಾಕ್ಯವಾಗಿದೆಯಾ ಕರ್ತನೆ. ಈ ವಾಕ್ಯದ ಗೂಢಾರ್ಥವನ್ನು ನೀನು ಪ್ರಕಟಿಸು. ಅಪ್ಪ ಕರ್ತನೆ, ಎಲ್ಲರೂ ನಿನ್ನನ್ನು ಸೃಷ್ಟಿಕರ್ತನಾದ ಯೆಹೋವನನ್ನು ಯೇಸು ಕ್ರಿಸ್ತನಲ್ಲಿ ಕರ್ತನೆ ಆರಾಧಿಸುವಂತೆ ಕರ್ತನೆ ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಬೆಳಗಿಸು, ಸತ್ಯವನ್ನು ಪ್ರಕಟಿಸು ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ನೋಡುವ ದೇವರ ವಾಕ್ಯದಲ್ಲಿ ದೇವರು ಒಬ್ಬನೇ ದೇವರಾಗಿದ್ದಾನೆ. ಈ ಲೋಕದಲ್ಲಿ ತುಂಬಾ ಜನರು ಬೇರೆ 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 ರೀತಿಯಾಗಿ ಆತನನ್ನು ಅಂತ ಹೇಳಿ ಆರಾಧಿಸ್ತಾರೆ. ಆದರೆ ನಿಜವಾದ ಆರಾಧನೆಯು ಆ ನಿಜವಾದ ದೇವರಿಗೆ ತಲುಪ್ತದ ಇಲ್ವಾ ಅಂತೇಳಿ ನಾವು ವಾಕ್ಯದಲ್ಲಿ ಧ್ಯಾನಿಸಬೇಕು. ಯಾಕಂದರೆ ಒಂದು ವೇಳೆ ನಮಗೆ ವಾಕ್ಯವು, ನಮ್ಮ ನಂಬಿಕೆಗೆ ವಾಕ್ಯವು ಆಧಾರವಿಲ್ಲದಿದ್ದರೆ ಆ ನಂಬಿಕೆಯು ವ್ಯರ್ಥ ಅಂತ ಹೇಳ್ತದೆ ವಾಕ್ಯವು. ಯಾಕಂತ ಹೇಳಿದರೆ ವಾಕ್ಯದಲ್ಲಿ ಬರೆದಿದ್ದರೆ ಮಾತ್ರ ನಮಗೊಂದು ಡಾಕ್ಯುಮೆಂಟೆಡ್ ಪ್ರೂಫ್ ನಮಗೆ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಕೋರ್ಟ್ಗೆ ಹೋದ್ರೆ ಕೋರ್ಟಲ್ಲಿ ಅಲ್ಲಿ ಒಬ್ಬ ಜಡ್ಜ್ ಕೂತ್ಕೊಂಡಿರ್ತಾನೆ. ಆತನು ಏನು ಡಿಸಿಷನ್ ಹೇಳಿದ್ರು ಕೂಡ ಅವನು ಬೇಸ್ ಏನು ಮಾಡ್ತಾನೆ, ಅವನು ಆ ಲಾ ಬುಕ್ ಅನ್ನು ತೆಗೆದುಬಿಟ್ಟು ಅದರಲ್ಲಿ ಸೆಕ್ಷನ್ ಅನ್ನು ನೋಡ್ತಾನೆ. ಆ ಸೆಕ್ಷನ್ ಅಲ್ಲಿ ಏನು ಬರೆದಿದೆ ಅದರ ಮೇಲೆ ಆತನ ಜಡ್ಜ್ಮೆಂಟ್ ಕೊಡ್ತಾನೆ. ಅಂದರೆ ಏನು ಆತನು ಮಾಡಬೇಕಾದ್ರು, ಜಡ್ಜ್ಮೆಂಟ್ ಕೊಡಬೇಕಾದ್ರು ಅದಕ್ಕೊಂದು ಬೇಸ್ ಲಾ ಈ ಸೆಕ್ಷನ್ ಅಲ್ಲಿ ರೂಪದಲ್ಲಿ ಬರೆದಿದೆ ಅವರಿಗೆ. ಅದಕ್ಕೋಸ್ಕರ ಅದನ್ನೇ ಅವರು ಜಡ್ಜ್ ಮಾಡ್ತಾರೆ. ಸೊ ನಮಗೆ ನಾವು ಫೇತ್, ಒಂದು ವೇಳೆ ನಾನು ದೇವರನ್ನು ನಂಬುತ್ತೇನೆ ಅಂತ ಹೇಳಿದರೆ ನಮಗೆ ದೇವರು ಪವಿತ್ರ ಬೈಬಲ್ ಅನ್ನು ಕೊಟ್ಟಿದ್ದಾನೆ. ಸೊ ಆ ಬೈಬಲ್ ಅಲ್ಲಿ ವಾಕ್ಯವು ನಮ್ಮ ನಂಬಿಕೆಗೆ ವಾಕ್ಯವು ಸಪೋರ್ಟ್ ಮಾಡ್ತದಾ ಇಲ್ವಾ ಅಂತೇಳಿ ನಾವು ವಿವೇಚಿಸಿ ಮತ್ತೆ ನಾವು ಆತನನ್ನು ಆರಾಧಿಸಬೇಕು. ಇಲ್ಲದಿದ್ದರೆ ಈ ಲೋಕದಲ್ಲಿ ಬೇರೆ 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 ರೀತಿಯಲ್ಲಿ ಜನ ದೇವರನ್ನು ಆರಾಧಿಸ್ತಾರೆ. ಆದರೆ ನಿಜವಾದ ದೇವರನ್ನು ಆರಾಧಿಸುವುದೆಂದರೆ ಆತನ ವಾಕ್ಯವನ್ನು ಓದಿ ವಾಕ್ಯದ ರೂಪದಲ್ಲಿ, ಅಂದ್ರೆ ವಾಕ್ಯದ ಅನುಗುಣವಾಗಿ ನಾವು ಆರಾಧಿಸುವುದೇ ನಿಜವಾದ ದೇವರನ್ನು ಆರಾಧಿಸುವುದಾಗಿದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ನೋಡುವ ಮೊದಲನೇ ವಾಕ್ಯ ಓಲ್ಡ್ ಟೆಸ್ಟ್ಮೆಂಟ್, ಅದರದ್ದು ಧರ್ಮೋಪದೇಶ ಖಂಡ, ಇಂಗ್ಲಿಷಲ್ಲಿ ಡಿಯೋಟ್ರೋನಮಿ ಅಂತ ಹೇಳ್ತಾರೆ. ಅದರ 6ನೇ ಅಧ್ಯಾಯ 4 ಮತ್ತು 5ರಲ್ಲಿ 4ನೇ ವಾಕ್ಯ 5ನೇ ವಾಕ್ಯ ಈ ತರ ಹೇಳ್ತದೆ, ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಹಲ್ಲೆಲೂಯಾ.
ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಅಂತೇಳಿ ವಾಕ್ಯ ಹೇಳುತ್ತದೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಇಸ್ರಾಯೇಲರು ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು ಅಂತ ಹೇಳ್ತದೆ. ನೀವು ಇವಾಗ ನಿಮಗೆ ಕ್ವಶನ್ ಮಾಡಿ, ನೀವು ಆರಾಧಿಸುತ್ತಿರುವ ದೇವರು ಆತನು ಒಬ್ಬನೇ ದೇವರ, ಅಥವಾ ತುಂಬಾ ಜನರು ಈ ತರ ದೇವರನ್ನು ಆರಾಧಿಸ್ತಾ ಇದ್ದಾರೆ? ಆತನು 3 ಪರ್ಸನ್ 1 ಗಾಡ್ ಅಂತೇಳಿ ಹೇಳ್ತಾರೆ ತುಂಬಾ ಜನರು. ಮತ್ತೆ ತುಂಬಾ ಜನರು ಬೇರೆ ಬೇರೆ ರೂಪ ಅಂತ ಹೇಳಿ ಆತನನ್ನು ಆರಾಧಿಸ್ತಾರೆ. ಆದರೆ ವಾಕ್ಯವೇನು ಹೇಳ್ತದೆ? ವಾಕ್ಯ ಹೇಳ್ತದೆ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಒಬ್ಬನೇ ಅಂತ ಹೇಳುವಾಗ ಸಿಂಗುಲರ್ ಬರ್ತದೆ, ಅಂದ್ರೆ ಒಬ್ಬನೇ, ಒಬ್ಬರೇ ಅಂತ ಹೇಳುವುದಿಲ್ಲ, ಅಥವಾ ಆತನು 3 ಪರ್ಸನ್ 1 ಗಾಡ್ ಅಂತ ಹೇಳಿ ವಾಕ್ಯ ಹೇಳುವುದಿಲ್ಲ. ವಾಕ್ಯವು ಕ್ಲಿಯರ್ ಆಗಿದೆ. ವಾಕ್ಯ ಹೇಳುತ್ತದೆ, ಇಸ್ರಾಯೇಲರು ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಆತನನ್ನು ಆರಾಧಿಸುವವರು ಪೂರ್ಣ ಪ್ರಾಣದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕೆಂತೇಳಿ. ಇದಾಯಿತು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇವಾಗ ವಾಕ್ಯದಲ್ಲಿ ನಮಗೆ ನಾವು ಈ ಒಂದು ಮೊದಲನೇ ವಾಕ್ಯವನ್ನು ನಾವು ನೋಡಿದೆವು, ಆತನು ಒಬ್ಬನೇ ದೇವರು. ಸೊ ಅದೇ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ನಾವು ನೋಡುವ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಾಕ್ಯ ಮತ್ತು 30ನೇ ವಾಕ್ಯವು ಯಾವ ತರ ಹೇಳ್ತದೆ ಅಂತೇಳಿ. ಇಲ್ಲಿ ಯೇಸು ಕ್ರಿಸ್ತನು ಆತನೇ ದೇವರು. ಯಾವಾಗ ಆತನು ಆತ್ಮ ಸ್ವರೂಪನಾಗಿರ್ತಾನೆ, ಆತನು ದೇವರು. ಆತನೇ ಮನುಷ್ಯನಾಗಿ ಈ ಲೋಕದಲ್ಲಿ ಇದ್ದಾಗ ಆತನು ಏನ್ ಹೇಳ್ತಾನೆ ಅದನ್ನು ನಾವು ಓದುವ. ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಹಲ್ಲೆಲೂಯಾ. ನೋಡಿ, ಧರ್ಮೋಪದೇಶ ಕಂಡ 6:4 ಏನು ವಾಕ್ಯ ಉಂಟು, ಅದೇ ವಾಕ್ಯವನ್ನು ಯೇಸು ಕ್ರಿಸ್ತನು ಲೋಕದಲ್ಲಿ ಶರೀರದಲ್ಲಿರುವಾಗ ಆತನು ಅದೇ ಹೇಳ್ತಾನೆ, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಒಬ್ಬನೇ, 1, ನಾಟ್ 2 or 3, 1, ಒಬ್ಬನೇ ದೇವರು ಅಂತ ಹೇಳ್ತದೆ. ಮತ್ತೆ ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಹಲ್ಲೆಲೂಯಾ. ನೋಡಿ, ಪೂರ್ಣ ಪ್ರಾಣದಿಂದ ಪ್ರೀತಿಸಿ ಕೇಳ್ತಾರೆ ದೇವರು. ಒಬ್ಬನೇ ದೇವರನ್ನು ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಹೃದಯ ಮತ್ತೆ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕೆಂದು ನೀವು ಥಿಂಕ್ ಮಾಡಿ. ಜಸ್ಟ್ ನೀವು ಥಿಂಕ್ ಮಾಡಿ ನಿಮ್ಮ ಫೇತ್. ಒಂದು ವೇಳೆ ನೀವು ಆತನು 3 ಪರ್ಸನ್ 1 ಗಾಡ್ ಅಂತೇಳಿ ನೀವು ಒಂದು ವೇಳೆ ಆತನನ್ನು ಆರಾಧಿಸುವುದಾದರೆ ನೀವು ಹೇಗೆ ಆತನನ್ನು ಪೂರ್ಣ ಪ್ರಾಣದಿಂದ ಆರಾಧಿಸಲಿಕ್ಕಾಗ್ತದೆ? ಯಾಕೆಂದರೆ ಪೂರ್ಣ ಶಕ್ತಿಯಿಂದ, ಬುದ್ಧಿಯಿಂದ, ಪ್ರಾಣದಿಂದ ಆತನನ್ನು ನಾವು 3 ಪರ್ಸನ್ ಅಂತೇಳಿ ನಮ್ಮ ಜೀವಿತದಲ್ಲಿ ತೆಗೆದುಕೊಂಡರೆ, ಒಂದು ವೇಳೆ ಅಥವಾ ನೀವು ತೆಗೆದುಕೊಂಡಿರುವುದಾದರೆ, ನಾನು ಹೇಳೋದು, ಯಾರು ಒಬ್ಬನೇ ದೇವರು ಅಂತೇಳಿ ಆರಾಧಿಸ್ತಾರೆ, ವೆರಿ ಗುಡ್. ಯಾಕಂದರೆ ಆತನ ಒಬ್ಬನೇ ದೇವರು ಅಂತೇಳಿ ವಾಕ್ಯ ಕ್ಲಿಯರ್ ಆಗಿ ನಮಗೆ ಬೈಬಲಲ್ಲಿ ಮೆಸೇಜ್ ಕೊಟ್ಟು ಸಿಗ್ತಾ ಉಂಟು. ಸೊ ಆತನನ್ನು ಒಂದು ವೇಳೆ ಆತನು 3 ಪರ್ಸನ್ 1 ಗಾಡ್ ಅಂತೇಳಿ ನೀವು ತೆಗೆದುಕೊಂಡ್ರೆ, ಒಂದು ವೇಳೆ ನಿಮ್ಮ ಪ್ರೀತಿಯು 3ರಲ್ಲಿ ಡಿವೈಡ್ ಆಗಿ ನೀವು ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲು, 1 ಪರ್ಸನಿಗೆ ಆತನು 1 ಪರ್ಸನಿಗೆ ಒಂದು ರೀತಿಯಲ್ಲಿ, ಸೆಕೆಂಡ್ ಪರ್ಸನಿಗೆ ಮತ್ತೆ 3rd ಪರ್ಸನ್ಗೆ, ಅಂದ್ರೆ 3 ರೀತಿಯಲ್ಲಿ ಡಿವೈಡ್ ಆಗಿ ನಿಮ್ಮ ಪ್ರೀತಿ ಹೋಗ್ತದೆ. ವಾಕ್ಯ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ವಾಕ್ಯ ಏನು ಹೇಳ್ತಾ ಇದೆ? ನಿನ್ನ ದೇವರಾದ ಕರ್ತನನ್ನು, ಆತನನ್ನು, ಒಬ್ಬನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಆಜ್ಞೆಯ ಬಗ್ಗೆ ಹೇಳ್ತದೆ. ಇದು ಆಜ್ಞೆಯನ್ನು ದೇವರು ಕೊಟ್ಟಿರುವುದಾಗಿದೆ. ಒಂದು ವೇಳೆ ಈ ಆಜ್ಞೆಯನ್ನು ಯಾವನಾದರೂ ಮುರಿಯುವುದಾದರೆ, ಅಂದರೆ ತನ್ನದೇ ಜ್ಞಾನದಿಂದ ಅಥವಾ ಯಾರೋ ಒಂದು ಕಲಿಸಿದ ಒಂದು ಜ್ಞಾನದಿಂದ, ಇಲ್ಲಿ ವಾಕ್ಯದ ಬೇಸ್ ಇಲ್ಲದೆ ಯಾರೋ ಒಂದು ಕಲಿಸಿರ್ತಾರೆ, ಆತನು 3 ಜನ ಒಬ್ಬ ದೇವರು ಅಂತೇಳಿ ಆ ಥರ ದೇವರನ್ನು ಒಂದು ವೇಳೆ ಆರಾಧಿಸುವುದಾದರೆ, ಆತನನ್ನು ಒಂದು ವೇಳೆ ಆತನು ಪ್ರೀತಿಸುವುದಾದರೆ, ವಾಕ್ಯವು ಸಪೋರ್ಟ್ ಕೊಡುವುದಿಲ್ಲ. ಮತ್ತೆ ದೇವರ ಆಜ್ಞೆಯನ್ನು ನಾವು ಮುರಿದ ಹಾಗೆ ಆಗ್ತದೆ. ಯಾಕೆಂದರೆ ಈ ವಾಕ್ಯ ಆತನು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಅದೇ ಹೇಳುವುದು, ಆತನು ಒಬ್ಬನೇ ದೇವರು, ಆತನು ಪೂರ್ಣ ಪ್ರಾಣ, ಪೂರ್ಣ ಪ್ರೀತಿ, ಪೂರ್ಣ ಬುದ್ಧಿಯಿಂದ ನಾವು ಆರಾಧಿಸಬೇಕು ಒಬ್ಬನನ್ನು. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಯೇಸು ಕ್ರಿಸ್ತನು ಅದೇ ನಮಗೆ ಕಲಿಸ್ತಾನೆ, ಆತನು ಒಬ್ಬನೇ ದೇವರು, ಆತನನ್ನು ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ ಮತ್ತೆ ಪೂರ್ಣ ಹೃದಯದಿಂದ, ಹೃದಯದಿಂದ ಪ್ರೀತಿಸಬೇಕಂತೇಳಿ. ನಮ್ಮ ಪ್ರೀತಿ 3 ಜನರಿಗೆ ನಾವು ಡಿವೈಡ್ ಆಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಆತರ ಇಷ್ಟರ ತನಕ ನೀವು ಆರಾಧಿಸುತ್ತಿರುವುದಾದರೆ, ಯಾಕಂದ್ರೆ ಒಂದು ವೇಳೆ ನೀವು ಆ ಥರ ಮಾಡುವುದಾದರೆ ಆತನ ಆಜ್ಞೆಯನ್ನು ಮುರಿದ ಹಾಗೆ ಆಗುತ್ತದೆ. ನಿಮಗೆ ನಾನೊಂದು ಇಲ್ಲೊಂದು ಸತ್ಯತೆಯನ್ನು ನಾನು ಹೇಳಲು ಬಯಸ್ತೇನೆ. ನೋಡಿ, ಈ ಲೋಕಕ್ಕೆ ಪಾಪ ಬರುವುದು ಯಾವಾಗ? ನಾವು ಹೇಳ್ತೇವೆ
ಆದಾಮನು ದೇವರ ಮಾತನ್ನು ಮೀರಿದನು, ಅದಕ್ಕೆ ಪಾಪವು ಬಂತಂತೇಳಿ. ನಿಮಗೆ ಸತ್ಯವಾಗಿ ನೀವು ಓದುವುದಾದರೆ ಅಲ್ಲಿ ಆತನು ಮಾತನ್ನು ಮೀರಿದಂದರೆ ಏನಂತೇಳಿ ನಮಗೆ ವಾಕ್ಯವು ಸಿಗ್ತದೆ. ಆತನು ದೇವರ ಆಜ್ಞೆಯನ್ನು ಮೀರುವುದು. ನಾನು ನಿಮಗೆ ವರ್ಡ್ಗೆ ತಗೊಂಡು ಹೋಗ್ತೇನೆ ನೋಡಿ. ನಾವು ಆದಿಕಾಂಡ 2ನೇ ಅಧ್ಯಾಯ ಅದರ 17ನೇ ವಾಕ್ಯವನ್ನು ನಾವು ಓದುವ. ಆದಿಕಾಂಡ 2:17 ವಾಕ್ಯವು ಈ ಥರ ಹೇಳ್ತದೆ. ಅಲ್ಲಿ ದೇವರು ಹೇಳ್ತಾನೆ ಆದಾಮನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಹಲ್ಲೆಲೂಯಾ. ಅಂದರೆ ಇದಕ್ಕೆ ಇಂಗ್ಲಿಷಲ್ಲಿ ನಾವು ಹಿಂದಿಯಲ್ಲೆಲ್ಲ ನೋಡುವುದಾದ್ರೆ ಆತನು ಆಜ್ಞೆಯನ್ನು ಕೊಟ್ಟಿದ್ದಾನೆ ಅಂತೇಳಿ ವಾಕ್ಯವು ಕ್ಲಿಯರ್ ಆಗಿ ಹೇಳ್ತದೆ. ಏನಂತ ಹೇಳ್ತದೆ ಅಂದರೆ, ಆ ಮರದ ಹಣ್ಣನ್ನು ಯಾವಾಗ ನೀನು ತಿನ್ನುತ್ತಿ ಆವತ್ತೇ ನೀನೇನಾಗುತ್ತೆ, ಸತ್ತು ಹೋಗ್ತಿ ಅಂತ ಹೇಳ್ತಾನೆ. ಅಂದರೆ ಆಜ್ಞೆಯನ್ನು ದೇವರು ಅಲ್ಲಿಡ್ತಾನೆ, ಒಂದು ಆಜ್ಞೆಯನ್ನು ದೇವರು ಇಡ್ತಾನೆ. ಆ ಮರದ ಹಣ್ಣನ್ನು ನೀನು ಒಂದು ವೇಳೆ ತಿಂದರೆ ಆಯಿತು, ಫಿನಿಶ್, ಇವತ್ತು ಆವತ್ತೇ ಸತ್ತೋದಿ. ಇವತ್ತು ನಾವು ಫುಲ್ಲು ಲೋಕದಲ್ಲಿ ಎಷ್ಟು ಜನ ಇದ್ದೇವೆ, ಯಾರು ದೇವರನ್ನು ಆರಾಧಿಸ್ತಾರೆ, ನಾಸ್ತಿಕರಲ್ಲ, ದೇವರನ್ನು ಆರಾಧಿಸ್ತಾರೆ. ಅವರಿಗೆಲ್ಲರಿಗೂ ಗೊತ್ತು ಆದಾಮನಿಂದ ಬಂದ ಪಾಪದಿಂದಾಗಿ ನಮ್ಮ ಹತ್ರ ಇದ್ದಂಥ ಆ ಒಂದು ಪವರನ್ನು, ದೇವರ ಮಹಿಮೆಯನ್ನು ಎಲ್ಲ ಮನುಷ್ಯರು ಕಳೆದುಕೊಂಡಿದ್ದಾರೆ. ರೋಮಾಪುರ 3:23 ವಾಕ್ಯ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನು ಮಾಡಿದ್ರು, ಕಳೆದುಕೊಂಡರು ಅಂತೇಳಿ. ಯಾಕೆ ಕಳೆದುಕೊಂಡರು? ಯಾಕೆಂದರೆ ಆಜ್ಞೆಯನ್ನು ಮೀರಿದ್ದರಿಂದ. ನಾವು ಆದಿಕಾಂಡ 2:17 ನೋಡಿದೆವು. ಯಾವಾಗ ಆದಾಮನು ದೇವರ ಆಜ್ಞೆಯನ್ನು ಮೀರಿದನೋ ಅವಾಗ ಏನು ಮಾಡಿದನು, ಆತನ ಸ್ಥಾನವನ್ನು, ಆತನ ರೆಸ್ಪೆಕ್ಟನ್ನು, ಆತನಲ್ಲಿದ್ದಂಥ ದೇವರ ಮಹಿಮೆಯನ್ನು, ಆತನಲ್ಲಿದ್ದಂಥ ಪವರನ್ನು ಅಂದರೆ ಪವರನ್ನು ಕಳೆದುಕೊಂಡನು. ಪ್ರಿಯರೇ, ಇವತ್ತು ಒಂದು ವೇಳೆ ನೀವು ಆತನು ಒಬ್ಬ ದೇವರು 3 ಜನ ಅಂತೇಳಿ ನಂಬುವುದಾದರೆ ನೀವು ಕೂಡ ದೇವರ ಆಜ್ಞೆಯನ್ನು ಮೀರಿದವರಾಗಿದ್ದೀರಿ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಉಂಟು. ನಾನು ಮಾತಾಡುವ ರೀತಿ ನಿಮಗೆ ಸ್ವಲ್ಪ ಟಫ್ ಆಗ್ಬೋದು, ಆದರೆ ಇದು ಸತ್ಯವಾಗಿದೆ. ಯಾಕಂದರೆ ಈ ದೇಹದಲ್ಲಿ, ನಾನು ಯಾವಾಗಲೂ ನನ್ನ ಮೆಸೇಜಲ್ಲಿ ಹೇಳ್ತೇನೆ, ಈ ದೇಹದಲ್ಲಿ ಎಷ್ಟು ಸಮಯ ತನಕ ನಾವು ಇರ್ತೇವೋ ಅಷ್ಟು ಸಮಯ ತನಕ ಮಾತ್ರ ನಾವು ಆತನನ್ನು ಸ್ತುತಿಸಬಹುದು. ಯಾರನ್ನು? ಒಬ್ಬ ದೇವರನ್ನು. ವಾಕ್ಯದಲ್ಲಿ ಮಾರ್ಕ 12:29 ನಾನು ಪುನಃ ಓದ್ತೇನೆ. ಇಸ್ರೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕೆಂಬುದೇ ಮೊದಲನೇ ಆಜ್ಞೆ. ಹಲ್ಲೆಲೂಯಾ. ಆಜ್ಞೆ. ನಾವು ಒಂದು ವೇಳೆ ಈ ಥರ ಮಾಡುವುದಿಲ್ಲ ಆದರೆ, ನಾವು ಒಬ್ಬ ದೇವರನ್ನು ಬಿಟ್ಟು ಬೇರೆ ಕೂಡ ತುಂಬಾ ಜನರನ್ನು ನಮ್ಮ ಜೀವಿತದಲ್ಲಿ ಆರಾಧಿಸುವುದಾದರೆ ನಾವು ದೇವರ ಆಜ್ಞೆಯನ್ನು ಮುರಿಯುವವರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಬಂದು ಕೂಡ ಒಂದು ವೇಳೆ ಆತನ ಆಜ್ಞೆಯನ್ನು ಮುರಿಯುವುದಾದರೆ ಮತ್ತೆ ದೇವರು ನಮಗೆ ಸತ್ಯವನ್ನು ಪ್ರಕಟಿಸಿ ಏನು ಯೂಸ್ ಮಾಡಿದಾಗಾಯಿತು. ಒಂದು ವೇಳೆ ನಾವು ನಮ್ಮದೇ ಒಂದು ಥಿಂಕಿಂಗಲ್ಲಿ, ನಮ್ಮದೇ ಒಂದು ಜ್ಞಾನದಲ್ಲಿ ನಾವು ದೇವರನ್ನು ಆತನು ಒಬ್ಬನಲ್ಲ, ಆತನು 3 ಜನರು, ಒಬ್ಬ ದೇವರು ಅಂತೇಳಿ ನಾವು ಡಿಸೈಡ್ ಮಾಡಿ ನಮ್ಮ ಒಂದು ಶಕ್ತಿಯಿಂದ, ನಮ್ಮ ಬಲದಿಂದ, ನಮ್ಮ ಹೃದಯದಿಂದ ನಾವು ಆತನಿಗೆ ಕೊಡುವ ಮಹಿಮೆಯನ್ನು, ಆತನಿಗೆ ಕೊಡುವ ಮಾನವನ್ನು, ಆತನಿಗೆ ಕೊಡುವ ಪ್ರೀತಿಯನ್ನು ನಾವು ಡಿವೈಡ್ ಮಾಡಿ ಕೊಟ್ಟರೆ ನಾವು ಒಬ್ಬನೇ ದೇವರನ್ನು ಆರಾಧಿಸುವುದಿಲ್ಲ, ಮತ್ತೆ ಆತನ ಆಜ್ಞೆಯನ್ನು ನಾವು ಮುರಿದವರಾಗಿದ್ದೇವೆ. ನಾವು ಇವತ್ತು ಆದಾಮನಿಗೆ ಬ್ಲೇಮ್ ಮಾಡ್ತೇವೆ. ಅವತ್ತು ಆದಾಮನು ಯಾಕೆ ಆ ಮರದ ಹಣ್ಣನ್ನು ತಿಂದನಂತೇಳಿ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಕೇಳಿ ಪ್ರಿಯರೇ, ನೀವೇ ಕ್ವಶನ್ ಕೇಳಿ. ನಾವು ಏನು ಮಾಡ್ತಾ ಇದ್ದೇವೆ? ನಾವು ಒಬ್ಬ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಬೇರೆ ಎಲ್ಲರನ್ನು ನಾವು ತಗೊಂಡು ಆರಾಧಿಸ್ತೇವೆ. ತುಂಬ ಜನರು ಇವತ್ತು ಈ ಲೋಕದಲ್ಲಿ ಸತ್ಯ ಗೊತ್ತಿದ್ದವರು ಕೂಡ ಮನುಷ್ಯರನ್ನು ಆರಾಧಿಸ್ತಾ ಇದ್ದಾರೆ. ಹೇಗೆ ಮನುಷ್ಯರನ್ನು ಆರಾಧಿಸ್ತಾ ಇದ್ದಾರೆ ಕೇಳಿದ್ರೆ ಹೇಳ್ತಾರೆ, ಇಲ್ಲ ನಾವು ಆರಾಧಿಸುವುದಲ್ಲ, ನಾವು ಅವರಿಗೆ ಮಾನ ಕೊಡುವುದಂತೇಳಿ. ದೇವರ ವಾಕ್ಯ ಹೇಳ್ತದೆ, ಸ್ತುತಿಗೆ ಯೋಗ್ಯನಾಗಿರುವ ಆತನೊಬ್ಬನೇ. Psalms 50:23 ನಾನು ವಾಕ್ಯವನ್ನು ನಿಮಗೆ ಹೇಳಿದೆ, ಯಾರು ಸ್ತುತಿಯ ಯಜ್ಞವನ್ನು ಅರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು ಅಂತೇಳಿ ದೇವರು ಹೇಳ್ತಾರೆ. ದೇವರು ಹೇಳುವಂಥದ್ದು ಇದು.
ಮನುಷ್ಯರಿಗಲ್ಲ. ಮನುಷ್ಯರನ್ನು ಸ್ತುತಿಸುವುದಕ್ಕಾಗಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿಸಿದಲ್ಲ, ನಮ್ಮನ್ನು ದೇವರು ಸೃಷ್ಟಿ ಮಾಡಿಸಿದ ಆತನ ಉದ್ದೇಶ ಒಂದೇ ಉದ್ದೇಶವಾಗಿದೆ, ನಾವು ಆತನನ್ನು ಸೃಷ್ಟಿಸಬೇಕು, ಏಕ ದೇವರನ್ನು ಸೃಷ್ಟಿಸಬೇಕೆಂದು ವಾಕ್ಯ ಹೇಳ್ತದೆ. ಮಾರ್ಕ್ 12:29, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಒಂದು ವೇಳೆ ಒಬ್ಬನೇ ದೇವರನ್ನು ನಾವು ಆರಾಧಿಸಿದ್ದ ಹೋದರೆ ಆಜ್ಞೆಯನ್ನು ಮುರಿದು ನಾವು ಕ್ರಿಸ್ತನಲ್ಲಿ ಬಂದು ಕೂಡ ಪುನಃ ನಾವು ಆದಾಮನ ಹಾಗೆ ನಾವು ಆತನ ಆಚರಣೆ ನಾವು ಫಾಲೋ ಮಾಡಿ ನಾವು ತಪ್ಪಿತಸ್ಥರ ಆಗ್ತೇವೆ, ಮತ್ತು ದೇವರ ದೃಷ್ಟಿಯಲ್ಲಿ ನಾವು ಬಿದ್ದು ಹೋಗ್ತೇವೆ. ದೇವರು ಇಷ್ಟೆಲ್ಲ ಮಾಡಿದ್ದಾನೆ. ಆತನೇ ಮನುಷ್ಯನಾಗಿ ಬಂದು ಕ್ರೂಜೆಯಲ್ಲಿ ಸತ್ತು ತನ್ನ ರಕ್ತವನ್ನು ಸುರಿಸಿ ಸತ್ಯವನ್ನು ಪ್ರಕಟಿಸಿ ಆತನ ಪರಿಚಯವನ್ನು ಕೊಟ್ಟು ಎಲ್ಲವನ್ನು ಮಾಡಿ ಕೂಡ ಒಂದು ವೇಳೆ ಪುನಃ ನಾವು ಅದೇ ತಪ್ಪನ್ನು ನಮ್ಮ ಜೀವಿತದಲ್ಲಿ ಮಾಡುವುದಾದರೆ, ಪ್ರಿಯರೇ, ಇವತ್ತು ಕೇಳಿ ನೀವು, ನಿಮ್ಮ ನಂಬಿಕೆಯು ನಾನು ನಿಮಗೆ ಅಬ್ರಾಹ್ಮನ ಎಕ್ಸಾಂಪಲ್ ಪುನಃ ಕೊಡ್ಲಿಕ್ಕೆ ಬಯಸ್ತೇನೆ. ವಾಕ್ಯವು ಹೇಳ್ತದೆ ರೋಮಾಪುರ 4:3 ಅಬ್ರಹಾಮನು ದೇವರನ್ನು ನಂಬಿದನು. ನನ್ನ ಕ್ವಶನ್ ಅಲ್ಲಿ, ಅಬ್ರಾಹ್ಮನು ಒಬ್ಬ ದೇವರನ್ನು ನಂಬಿದ ಅಲ್ಲಿ, ಅಥವಾ ಮೂರು ಜನ ಒಬ್ಬ ದೇವರನ್ನು ನಂಬಿದ? ಪುರಾಣ ಓಲ್ಡ್ ಟೆಸ್ಟ್ಮೆಂಟ್ಗೆ ಹೋಗಿದ್ದೆ ನಾವು ನೋಡಿದರೆ ಅಲ್ಲಿ ಆತನಿಗೆ ಮಾತಾಡ್ಲಿಕ್ಕೆ ಬರುವುದು ಒಬ್ಬನೇ ದೇವರು, ಆತನು ಯೆಹೋವನೆಂದರೆ ಇರುವ ಆತನು. ಒಬ್ಬನೇ ದೇವರನ್ನು ಆತನು ನಂಬುತ್ತಾ ಇದ್ದನು, ಆತನು ಇರುವಾತನು. ಆ ಒಬ್ಬನೇ ದೇವರೇ ಇವತ್ತು ಹೊಸ ನಿಯಮದಲ್ಲಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮನುಷ್ಯನಾಗಿ ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದು ತನ್ನನ್ನು ಸಮರ್ಪಿಸಿ ನಮಗೆ ರಕ್ಷಣೆಯನ್ನು ಕೊಟ್ಟಾತನು. ಆ ಒಬ್ಬನೇ ದೇವರು, ಆತನನ್ನೇ ಅಬ್ರಹಾಮನು ನಂಬಿದ್ದನು. ಅಬ್ರಹಾಮನು ಆ ಒಬ್ಬನೇ ದೇವರನ್ನು ನಂಬಿದನು. ಅದಕ್ಕೆ ಆತನ ನಂಬಿಕೆಯು ದೇವರ ಸನ್ನಿಧಾನದಲ್ಲಿ ಆತನನ್ನು ನೀತಿವಂತನನ್ನಾಗಿ ಮಾಡಿತು. ಇವತ್ತು ನಾನು ಒಂದು ವೇಳೆ ಆ ಒಬ್ಬನೇ ದೇವರನ್ನು ನಂಬುವುದನ್ನು ಬಿಟ್ಟು ಆತನು 3 ಜನರು ಅಥವಾ ಆತನು 7 ಜನರು 10 ಜನರು ಆತನು ಒಬ್ಬನು ಅಂತೇಳಿ ನನ್ನದೇ ಒಂದು ಜ್ಞಾನದಲ್ಲಿ ಒಂದು ವೇಳೆ ನಾನು ನಂಬುವುದಾದರೆ ಆತನನ್ನು, ಅಥವಾ ಆತನನ್ನು ಡಿವೈಡ್ ಮಾಡಿ ಬೇರೆ ಬೇರೆ ಮಾಡಿ ಆತನು ಆತ್ಮನು ಬೇರೆ, ಕ್ರಿಸ್ತನು ಬೇರೆ, ತಂದೆಯು ಬೇರೆ ಅಂತೇಳಿ ನಾನು ಮಾಡುವುದಾದರೆ ನಮ್ಮನ್ನೇ ನಾವು ಕೇಳುವ, ನಾವು ಕೂಡ ಸೇಮ್ ಆ ಆದಾಮನನ್ನು ಮಾಡಿದಾಗೆ ಆತನ ಆಜ್ಞೆಯನ್ನು ಮೀರಿದವರಾಗಿದ್ದೇವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ಅದಕ್ಕೋಸ್ಕರ ನಿಮ್ಮ ನಂಬಿಕೆಯು ಏಕ ದೇವರನ್ನು ನಂಬಿರಿ. ನೋಡಿರಿ, 1 ತಿಮೋತಿ 1:17 ವಾಕ್ಯ ಕೂಡ ಹೇಳ್ತದೆ ಏನೆಂದರೆ, ಸರ್ವ ಯುಗಗಳ ಅರಸನು ನಿರ್ಲಯನು ಅದೃಶ್ಯನೂ ಆಗಿರುವ ಏಕ ದೇವರಿಗೆ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ, ಆಮೇನ್. ಏಕ ದೇವರಿಗೆ, ಒಬ್ಬನಿಗೆ ವಾಕ್ಯವು ಕ್ಲಿಯರ್ ಇದೆ. 1 ತಿಮೋತಿ 1:17 ವಾಕ್ಯ ನಿಮ್ಮ ಬೈಬಲಲ್ಲಿ ಕೂಡ ನೀವು ಓದಿ. ಅಲ್ಲಿ ಹೇಳ್ತದೆ ಸರ್ವ ಯುಗಗಳ ಅರಸನು. ನಮ್ಗೆ ಗೊತ್ತು ಸರ್ವ ಯುಗಗಳ ಅರಸನು ಯಾರು? ಆತನೇ, ಸೃಷ್ಟಿಕರ್ತನು. ಆತನು ನಿರ್ಲಯನು ಅದೃಶ್ಯನೂ ಆಗಿರುವ, ಓಕೆ, ಆತನ ಸ್ವರೂಪದಲ್ಲಿರುವಾಗ ಯಾರು ಆತನನ್ನು ನೋಡ್ಲಿಕ್ಕೆ ಆಗುದಿಲ್ಲ. ನಾನು ಮೊನ್ನೆ ದೇವರು ಆತ್ಮಸ್ವರೂಪನಾಗಿದ್ದಾನೆ, ಅದರ ಬಗ್ಗೆ ನಾನು ಮೆಸೇಜ್ ಕೊಟ್ಟೆ. ಅದರಲ್ಲಿ ನೀವು ವಾಕ್ಯವನ್ನು ಧ್ಯಾನಿಸಿ ನೋಡಿ. ಯಾಕಂದರೆ ಆತ್ಮಸ್ವರೂಪನಾದ ದೇವರನ್ನು ನಾವು ಆರಾಧಿಸುವಾಗ ಆತನು ಒಬ್ಬನೇ ದೇವರಾಗಿದ್ದಾನೆ. ಆತನು ದೇಹವನ್ನು ನರವತರ ಎತ್ತಿ ಈ ಲೋಕಕ್ಕೆ ಬರ್ತಾನೆ. ಈ ಲೋಕದಲ್ಲಿ ಆತನ ದೇಹವನ್ನು ಚಿತ್ರಭಿತ್ರವಾಗಿ ಆ ಕ್ರೂಜೆಯಲ್ಲಿ ಸಮರ್ಪಿಸ್ತಾನೆ. ಪುನಃ ಆತನು ಸತ್ತು ಪುನಃ ಆತನು ಆತ್ಮಸ್ವರೂಪನಾಗಿ ಹೇಳ್ತಾನೆ, ಮಹಿಮೆಯ ಶರೀರದಲ್ಲಿ ಅಂತ ಹೇಳ್ತೀವಿ. ಅದರ ಬಗ್ಗೆ ನಾವು ನೆಕ್ಸ್ಟ್ ಧ್ಯಾನಿಸುವ. ಸೊ ಇವಾಗ ಇಲ್ಲಿ ಟಾಪಿಕ್ ಆಗಿದೆ ನಮ್ದು, ನಾವು ಏಕ ದೇವರನ್ನು ಆರಾಧಿಸಬೇಕು. ಯಾಕೆ ವಾಕ್ಯ ಹೇಳ್ತಾ ಇದೆ ಏಕ ದೇವರನ್ನು ನಾವು ಆರಾಧಿಸಬೇಕು. 1 ತಿಮೋತಿ 6:15 ಮತ್ತು 16 ವಾಕ್ಯವನ್ನು ನಾನು ನಿಮಗೋಸ್ಕರ ಓದಲು ಬಯಸ್ತೇನೆ. ಇಲ್ಲಿ ಹೇಳ್ತದೆ, ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ, ಹಲ್ಲೆಲೂಯಾ, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ, ಆಮೇನ್. ಪ್ರೈಸ್ ಗಾಡ್. ಇಲ್ಲಿ 1 ತಿಮೋತಿ 6:15 ವಾಕ್ಯವೇನು ಹೇಳ್ತಾ ಇದೆ? ಭಾಗ್ಯವಂತನಾದ ಏಕಾಧಿಪತಿಯು ಅಂತ ಹೇಳಿದರೆ ನಮಗೆ ಗೊತ್ತುಂಟು. ಇಂಗ್ಲಿಷಲ್ಲಿ ಬರೆದಿದ್ದಾರೆ ಸವರಿನ್ ಅಂತ ಹೇಳ್ತಾರೆ, ಸವರಿನ್ ಅಂತಲೂ ಹೇಳ್ತಾರೆ, ಅವನಿಗೆ ಇಮ್ಮಾರಲಿಟಿ ಅಂತಲೇ ಹೇಳ್ತಾರೆ. ಆತನು ಏಕಾಧಿಪತಿಯಾದ ದೇವರಾಗಿದ್ದಾನೆ. ಆತನು ತನ್ನ ಕ್ಲುಪ್ತ ಸಮಯದಲ್ಲಿ ಆತನು ಪ್ರತ್ಯಕ್ಷಪಡಿಸುವನು. ಹಲ್ಲೆಲೂಯಾ. ಆತನು ಎಲ್ಲರಿಗೂ ತನ್ನನ್ನು ಪ್ರತ್ಯಕ್ಷಪಡಿಸುವನು. ಯಾವಾಗ ಅಂತ ಹೇಳಿದರೆ ನಾವು ಈ ದೇಹವನ್ನು ಬಿಟ್ಟು ಆತ್ಮನಾಗಿ ಆತನನ್ನು ನೋಡ್ಲಿಕ್ಕೆ ಆಗ್ತದೆ. ಯೋಬನು ಬರೆದ ಪುಸ್ತಕ 19ನೇ ಅಧ್ಯಾಯ
25, 26, 27 ವಾಕ್ಯವನ್ನು ಓದಿ ನೀವು. ಅಲ್ಲಿ ಯೋಬನು ಹೇಳ್ತಾನೆ, ನಾನು ನನ್ನ ದೇವರನ್ನು ನಾನಾಗಿ ನೋಡುವೆನು. ಯಾವಾಗ ನೋಡುವೆನು? ಈ ದೇಹವು ಹೋದ ಮೇಲೆ ಆತ್ಮನಾಗಿ ನಾನು ಆತನನ್ನು ನೋಡುತ್ತೇನೆ ಅಂತೇಳಿ. ಆತನು, ಕ್ರಿಸ್ತನು ಬರಲಿಲ್ಲ ಆ ಟೈಮಲ್ಲಿ ಲೋಕಕ್ಕೆ. ಆತನು ಆವಾಗ ಹೇಳ್ತಾ ಇದ್ದಾನೆ. ಯಾರು? ಆತನ ಆತ್ಮನಿಂದ ತುಂಬಿಕೊಂಡು. ಸೊ ಅದಕ್ಕೋಸ್ಕರ ಏಕಾಧಿಪತಿಯಾದ ದೇವರನ್ನು ನಿಮ್ಮ ಜೀವಿತದಲ್ಲಿ ನೀವು ಆರಾಧಿಸಲು ಪ್ರಾರಂಭ ಮಾಡಿ. ಒಂದು ವೇಳೆ ಇಲ್ಲ, ಇವತ್ತಿನ ತನಕ ನೀವು ಆತನು ಒಬ್ಬ ದೇವರು 3 ಜನ ಅಂತೇಳಿ ಯಾರು ನಿಮಗೆ ಟೀಚ್ ಮಾಡಿದ್ದಾರೆ ಅದರ ಆ ಬೇಸ್ ಮೇಲೆ ನೀವು ಒಂದು ವೇಳೆ ಇರುವುದಾದರೆ ನೀವು ದೇವರ ಆಜ್ಞೆಯನ್ನು ಮುರಿಯುವವರಾಗಿದ್ದೀರಾ. ದೇವರು ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಓಲ್ಡ್ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಂಡ 20ನೇ ಅಧ್ಯಾಯ ನಾವು ಓದುವುದಾದರೆ ಅಲ್ಲಿ 10 ಆಜ್ಞೆಗಳನ್ನು ಕೊಡ್ತಾನೆ. ಆ 10 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಅದೇ ಆಗಿದೆ, ಒಬ್ಬನೇ ದೇವರನ್ನು ಆರಾಧಿಸಬೇಕಂತೇಳಿ. ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳನ್ನು ಕೊಡ್ತಾನೆ. ಯಾಕೆಂದರೆ ಒಬ್ಬನೇ ದೇವರನ್ನು ನಾವು ಆರಾಧಿಸಬೇಕು ಎಂಬುವಂಥದ್ದು ಮೊದಲನೇ ಆಜ್ಞೆ. ಅದೇ ಆಜ್ಞೆಯನ್ನು ನಾವು ಮುರಿದರೆ 2ನೇ ಆಜ್ಞೆಗೆ ಹೋಗಿ ಯೂಸ್ ಇಲ್ಲ. ಯಾಕೆಂದರೆ 2ನೇ ಆಜ್ಞೆ ಹೇಳ್ತದೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಅಂತೇಳಿ. ಆ 2 ಆಜ್ಞೆಗಳಲ್ಲಿ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿರುವ ಎಲ್ಲ 10 ಕಮಾಂಡ್ಮೆಂಟ್, 10 ಆಜ್ಞೆಗಳು ಅದರಲ್ಲೇ ಎಲ್ಲ ಬರ್ತವೆ ಅಂತೇಳಿ ವಾಕ್ಯ ಹೇಳುತ್ತದೆ. ಯಾಕೆಂದರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು 2ನೇ ಆಜ್ಞೆ ಅಂತ ಹೇಳಿದರೆ ಎಲ್ಲರನ್ನು, ನಮ್ಮ ನೆರೆಯವರನ್ನು ಅಂತ ಹೇಳಿದರೆ ಎಲ್ಲರನ್ನು ನಾವು ಪ್ರೀತಿಸಬೇಕಂತೇಳಿ ವಾಕ್ಯ ಹೇಳುತ್ತದೆ. ಯಾಕಂದರೆ ಆ ಪ್ರೀತಿಯಲ್ಲೇ ಎಲ್ಲ ಆಜ್ಞೆಗಳು ಒಟ್ಟಾಗಿದೆ, ಅದರಲ್ಲೇ ಇದೆ. ಯಾಕೆಂದರೆ ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೆ ವ್ಯಭಿಚಾರ ಮಾಡಬಾರದು, ಇದೆಲ್ಲ ಆ ಒಂದೇ 2nd ಆಜ್ಞೆಯಲ್ಲಿ ಬರ್ತದೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ದೇವರ ಮೊದಲನೇ ಆಜ್ಞೆಯನ್ನು ಮುರಿಯಬೇಡಿರಿ ನಿಮ್ಮ ಜೀವಿತದಲ್ಲಿ. ಯಾಕೆ? ಆದಾಮನು ಆಜ್ಞೆಯನ್ನು ಮುರಿದನು, ಎಲ್ಲ ಮನುಷ್ಯ ಕುಲವು ಪಾಪವಾಗಿ ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಬಂದು ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸಬೇಕಾದ್ರೆ ಆತನೇ ಈ ಲೋಕಕ್ಕೆ ಬರಬೇಕಾಯಿತು. ಒಂದು ವೇಳೆ ನಾವು ಈ ಸತ್ಯವನ್ನೆಲ್ಲ ಅರಿತು, ದೇವರ ವಾಕ್ಯವನ್ನು ಅರಿತು, ಆತನು ನಮಗಾಗಿ ಬಂದು ಸಮರ್ಪಿತನಾಗಿದ್ದಾನೆ ಎಂಬ ಸತ್ಯವನ್ನು ನಾವು ಅರಿತು ಪುನಃ ನಾವು ಒಂದು ವೇಳೆ ಆತನ ಆಜ್ಞೆಯನ್ನು ಮುರಿದು ಆತನ ವಾಕ್ಯಕ್ಕೆ ವಿರೋಧವಾಗಿ ಆತನನ್ನು ನಾವು ಆರಾಧಿಸುತ್ತೇವೆ ಅಂತ ಹೇಳಿದರೆ ಆತನು ನಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ. ಯಾಕೆಂದರೆ ವಾಕ್ಯವು ಸಪೋರ್ಟ್ ಕೊಡುವುದಿಲ್ಲ. ಆತನು ಹೇಳ್ತಾನೆ, ನನ್ನ ವಾಕ್ಯವನ್ನು ಕೀರ್ತನೆ 138 2ನೇ ವಾಕ್ಯ ಓದಿದರೆ ಅಲ್ಲಿ ವಾಕ್ಯ ಹೇಳ್ತದೆ, ದೇವರು ತನ್ನ ವಾಕ್ಯಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ವಾಕ್ಯ ಹೇಳ್ತದೆ. ನಾನು ಬೇಕಾದ್ರೆ ನಿಮ್ಗೆ ಓದ್ತೇನೆ. ಕೀರ್ತನೆ 138 ಅದರಲ್ಲಿ 2ನೇ ವಾಕ್ಯ, ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದಿ ಅಂತೇಳಿ ವಾಕ್ಯ ಹೇಳುತ್ತದೆ. ಅಂದರೆ ವಾಕ್ಯವು ಏನು ಹೇಳ್ತದೆ ಅಂತ ಹೇಳಿದರೆ, ವಾಗ್ದಾನವನ್ನು ವಿಶೇಷವಾಗಿ ನೆನೆಸಿ ಆತನ ನಾಮ ಮಹತ್ವವನ್ನು ಹೆಚ್ಚಿಸಿದೆ ಅಂತೇಳಿ ವಾಕ್ಯ ಹೇಳುತ್ತದೆ. ಅಂದರೆ ಆತನ ವಾಕ್ಯಕ್ಕೆ ಆತನು ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಾನೆ. ಇಂಗ್ಲೀಷಲ್ಲಿ ಕ್ಲಿಯರ್ ಆಗಿ ಅದರ ಟ್ರಾನ್ಸ್ಲೇಷನ್ ಸಿಗ್ತದೆ, ನೀವು ಓದಿ ನೋಡಿ. ಸೊ ಅದಕ್ಕೋಸ್ಕರ ಪ್ರಿಯರೇ, ಏಕ ದೇವರನ್ನು ಆರಾಧಿಸಿರಿ. ನಾವು ಈ ಲೋಕಕ್ಕೆ ಬಂದ ಮೇಲೆ ನಮಗೆ ಎಲ್ಲ ಸಿಗೋದು ಅಂದರೆ ಎಲ್ಲ ಏನು ನಾವು ಟೀಚಿಂಗ್ ತಗೊಳ್ತೇವೆ ಅದು ವಾಕ್ಯದ ಅನುಗುಣವಾಗಿ ಇಲ್ಲದಿದ್ದರೂ ಕೂಡ ನಮ್ಮ ಹಿರಿಯರು ಕಲಿಸಿದ್ದಂತೇಳಿ ಅದನ್ನೇ ನಾವು ಫಾಲೋ ಮಾಡಿ ಹೋಗ್ತೇವೆ. ಮಾಡಬೇಕು, ನಾನು ಇಲ್ಲ ಅಂತ ಹೇಳಿದೆ. ನಾವು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು, ನಾವು ಹಿರಿಯರ ಮಾತನ್ನು ಕೇಳಬೇಕು, ಎಲ್ಲ ಮಾಡಬೇಕು. ಆದರೆ ನಮಗೆ ಒಂದು ಪವಿತ್ರ ಶಾಸ್ತ್ರ ಬೈಬಲ್ ಅಂತೇಳಿ ದೇವರು ಕೊಟ್ಟಿದ್ದಾರೆ. ಅದರಲ್ಲಿ ವಾಕ್ಯಗಳು ನಮಗೆ ಕ್ಲಿಯರ್ ಉಂಟು. ಯಾವಾಗ ನಮಗೆ ವಾಕ್ಯವು ಅರ್ಥವಾಗುತ್ತದೆ ಆವಾಗ ನಾವು ಆ ಹಿರಿಯರನ್ನು ಕೂಡ ಸರಿ ಮಾಡಬೇಕು. ಯಾಕೆಂದರೆ ದೇವರು ನಮಗೆ ಜ್ಞಾನವನ್ನು ಕೊಡುವುದು ಅವರನ್ನು ಸರಿ ಮಾಡುವುದಕ್ಕಾಗಿ, ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ. ಒಂದು ವೇಳೆ ಅವರಿಗೆ ಸಿಕ್ಕಿದ ಆ ಒಂದು ಎಜುಕೇಷನಿಂದ, ಆ ಒಂದು ಟೀಚಿಂಗ್ಸಿಂದ ಅವರು ಆ ಥರ ಅವರಿಗೆ ಪ್ರೇರಣೆ ಆದ ಪ್ರಕಾರ ಅವರು ಹೋಗ್ತಾ ಇದ್ರು ಕೂಡ ಒಂದು ವೇಳೆ ವಾಕ್ಯವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲದಿದ್ದರೆ ಅವರಿಗೆ ನಾವು ಕಲಿಸಿ ಅವರನ್ನು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಾವು ಅವರನ್ನು ಪ್ರೇರೇಪಿಸಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ನಮಗೆ ತನ್ನ ಜ್ಞಾನವನ್ನು ಆತನು ಪ್ರಕಟಿಸುವುದು ಯಾಕಂತ ಹೇಳಿದರೆ ನಾವು ಇತರರಿಗೂ ಕೂಡ ಸರಿಯಾದ ಮಾರ್ಗದಲ್ಲಿ ಹೋಗುವುದಕ್ಕೆ ಕಲಿಸುವುದಕ್ಕಾಗಿ. ಒಂದು ವೇಳೆ ಅವರು ಕೇಳಬಹುದು, ಓಕೆ ನಿನ್ನದು ಟೀಚಿಂಗ್ ಇವತ್ತಿದ್ದು ಹೊಸ ಟೀಚಿಂಗ್ ಆಗಿದೆ, ಇದಕ್ಕೆ ಏನು ಬೇಸ್ ಉಂಟು ಅಂತ ಹೇಳಿದರೆ ನೀವು ನಿಮ್ಮ ಪವಿತ್ರ ಶಾಸ್ತ್ರವನ್ನು ತೆಗೆದು ತೋರಿಸಿ ನೋಡಿ
ಬೈಬಲ್, ಇದು ನನ್ನ ಬೈಬಲು, ಇದರಲ್ಲಿ ಈ ಥರ ಬರೆದಿದೆ. ಅವರ ಬೈಬಲನ್ನು ತೆಗೆಯಲಿ, ಅವರಿಗೆ ತೋರಿಸಿ, ನೋಡಿ ಇದು ನಿಮ್ಮ ಬೈಬಲು, ಈ ಬೈಬಲಲ್ಲಿ ಕ್ಲಿಯರ್ ಆಗಿ ಬರೆದಿದೆ. ದೇವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಆತನ ಒಬ್ಬನೇ ದೇವರು, ಆತನನ್ನು ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿ ಮತ್ತು ಪೂರ್ಣ ಹೃದಯದಿಂದ ನಾವು ಪ್ರೀತಿಸಬೇಕೆಂದು. ನಮ್ಮ ಪ್ರೀತಿಯನ್ನು ನಾವು ಡಿವೈಡ್ ಮಾಡಿದರೆ 25 3 ಆದರೆ 35%, 30 to 35% ಒಬ್ಬನಿಗೆ, 35% ಇನ್ನೊಬ್ಬನಿಗೆ, ಮತ್ತೊಂದು 35% ಇನ್ನೊಬ್ಬನಿಗೆ. ಸೊ ಆವಾಗ 100% ಆಗುತ್ತೆ. 3ರಿಗೆ ಡಿವೈಡ್ ಆಗುತ್ತೆ. ವಾಕ್ಯ ಆ ಥರ ಹೇಳ್ತದೆ, ವಾಕ್ಯ ಆ ಥರ ಹೇಳೋದಿಲ್ಲ. ವಾಕ್ಯ ಹೇಳ್ತದೆ ಒಬ್ಬನನ್ನೇ ಆರಾಧಿಸಿ, ಒಬ್ಬನನ್ನೇ ಪ್ರೀತಿಸಿ, ಒಬ್ಬನನ್ನೇ. ಯಾಕೆಂತ ಹೇಳಿದರೆ ಓಲ್ಡ್ ಟೆಸ್ಟ್ಮೆಂಟಲ್ಲಿ ದೇವರು ಕಾರ್ಯ ಮಾಡಿದಾತನು, ಆತನ ಪ್ರವಾದಿ ಮುಖಾಂತರ ಕಾರ್ಯ ಮಾಡಿದಾತನು. ಹೊಸ ಟೆಸ್ಟ್ಮೆಂಟಲ್ಲಿ ತಾನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಇವಾಗ ಆತ್ಮಸ್ವರೂಪನಾಗಿ ನಮ್ಮ ಒಳಗೆ ವಾಸ ಮಾಡ್ತಾನೆ. ಎಲ್ಲ ಜಾಗದಲ್ಲಿ ವಾಸ ಮಾಡೋ ದೇವರು ಇನ್ನೂ ಎಷ್ಟೋ ಅದ್ಭುತ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಿಲ್ಲ. ಒಮ್ಮೆ ಈ ಕ್ವಶನ್ ಅನ್ನು ನಿಮಗೆ ಕೇಳಿ ನೋಡಿ. ಯಾಕೆಂದರೆ ನಮ್ಮ ಸಹಾಯಕನು ಯಾರು? ಈ ಲೋಕದಲ್ಲಿ ನಮ್ಮ ಸಹಾಯಕನು ಆತನೇ, ಆತ್ಮಸ್ವರೂಪನಾದ ದೇವರು ಆತನೇ. ನಾವು ಆತನಿಗೆ ಪವಿತ್ರ ಆತ್ಮನಂತ ಹೇಳ್ತೇವೆ. ಪವಿತ್ರ ಆತ್ಮನಂತೇಳಿ ನಾವು ಎಲ್ಲಿಂದ ಹೇಳ್ತೇವೆ? ಯಾವಾಗ ಪೆಂತೆಕೋಸ್ತ್ ದಿನದಲ್ಲಿ ಆತನು ಇಳಿದು ಬರ್ತಾನೋ ಆತನ ಅಪೋಸ್ತಲರ ಮೇಲೆ, ಅಲ್ಲಿಂದ ಆತನು ಪವಿತ್ರನಾದ ಆತ್ಮನಂತ ಹೇಳ್ತೇವೆ. ಅದಕ್ಕಿಂತ ಮುಂಚೆ ದೇವರಾತ್ಮನು ಅಂತೇಳಿ ಉಲ್ಲೇಖ ಉಂಟು ಬೈಬಲಲ್ಲಿ. ಯಾಕಂದರೆ ಆತನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಟ್ಟಿದೆ. ಯಾವಾಗ ಮತ್ತಾಯ 6:9 ಯೇಸು ಕ್ರಿಸ್ತನು ಹೇಳ್ತಾನೆ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಲಿ ಅಂತೇಳಿ. ಯಾವಾಗ ಪರಿಶುದ್ಧವಾಗ್ತದೆ? ಯಾವಾಗ ಆತನು ಕ್ರೂಜೆಯಲ್ಲಿ ತನ್ನ ರಕ್ತವನ್ನು ಸುರಿಸುತ್ತಾನೋ, ಯಾವಾಗ ಆ ಪಾಪದ ಕೊಂಡಿಯನ್ನು ಆತನು ಜಡಿಯುತ್ತಾನೋ, ಯಾವಾಗ ಆ ಒಂದು ಅಧಿಕಾರ, ಈ ಲೋಕದ ಎಲ್ಲ ಅಧಿಕಾರವನ್ನು ಪಡೆದಂಥ ಆ ಕೆಡುಕನ ಕೈಯಿಂದ ಆತನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೋ, ಆ ದಿನದಲ್ಲಿ ಆತನ ನಾಮವು ಪರಿಶುದ್ಧವೆನಿಸಲ್ಪಟ್ಟಿದೆ. ಆ ಪರಿಶುದ್ಧವೆನಿಸಲ್ಪಟ್ಟಿದೆ. ಯಾವಾಗ ಆತನ ನಾಮ ಪರಿಶುದ್ಧವೆನಿಸಲ್ಪಟ್ಟಿದೆಯೋ ಆ ದಿನದಲ್ಲಿ, ಅದರ ನಂತರ ಆತನು ಪರಿಶುದ್ಧನಾದ ಆತ್ಮನಾಗಿ ಈ ಲೋಕದಲ್ಲಿ ಬಂದು ಎಲ್ಲರಲ್ಲಿ ವಾಸಿಸ್ತಾನೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಆತನ ಅಭಿಷೇಕವು ಇಳಿದು ಬರ್ತಾ ಇತ್ತು, ಆದರೆ ನಮ್ಮ ದೇಹದಲ್ಲಿ ಆತನು ವಾಸ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಮೊದಲನೇ ಆದಾಮನು ಆತನ ಆಜ್ಞೆಯನ್ನು ಮೀರಿದ್ದನು, ಆತನ ವಾಕ್ಯವನ್ನು ಮೀರಿದ್ದನು. ಆತನು ಮಾಡಬೇಡ, ನೀನು ಮಾಡಿದರೆ ಅದೇ ದಿನ ಸತ್ತು ಹೋಗುವೆ ಅಂತ ಹೇಳಿದ್ದಕ್ಕೆ ಆತನು ಆಜ್ಞೆಯನ್ನು ಮೀರಿದ್ದರಿಂದ ಪಾಪವು ಲೋಕಕ್ಕೆ ಬಂತು. ಮತ್ತು ಆತನು ಶಾಶ್ವತವಾಗಿ ಆದಾಮನ ಒಳಗೆ ವಾಸ ಮಾಡಲಿಕ್ಕೆ ಆಗಲಿಲ್ಲ. ನ್ಯೂ ಟೆಸ್ಟ್ಮೆಂಟಲ್ಲಿ ಯೇಸು ಕ್ರಿಸ್ತನು ಇವಾಗ ನಮ್ಮಲ್ಲಿ ವಾಸ ಮಾಡುತ್ತಾನೆ. ಆತನು ಒಂದು ಹೊಸ ಆಜ್ಞೆಯನ್ನು ನಮಗೆ ಕೊಟ್ಟಿದ್ದಾನೆ. ಹೊಸತಲ್ಲ, ಅದು ಓಲ್ಡ್ ಟೆಸ್ಟ್ಮೆಂಟಲ್ಲಿ ಇದ್ದ ಆಜ್ಞೆ. ಅದೇ ಒಂದೇ ಆಜ್ಞೆ ಏನಂತ ಹೇಳಿದರೆ, ನಿನ್ನ ದೇವರಾದ ಕರ್ತನನ್ನು, ಒಬ್ಬನೇ ದೇವರನ್ನು ನೀನು ಪ್ರೀತಿಸು, ಆತನನ್ನು ಆರಾಧಿಸು ಅಂತೇಳಿ. ಅದು ಒಂದು ಆಜ್ಞೆ ಅಂತೇಳಿ ವಾಕ್ಯವು ಹೇಳ್ತದೆ. ಒಂದು ವೇಳೆ ನಾವು ಎಗೇನ್ ಆ ಆಜ್ಞೆಯನ್ನು ಮುರಿಯುವುದಾದರೆ ನಮ್ಮಲ್ಲಿ ಮತ್ತು ಆದಾಮದಲ್ಲಿ ಏನು ಡಿಫರೆನ್ಸ್ ಉಂಟು? ನಮಗೆ ನಾವು ಕೇಳುವ ಪ್ರಿಯರೇ, ಆದಾಮನು ಪಾಪ ಮಾಡಿದ್ದಾನಂತೇಳಿ ಇವಾಗ ಎಲ್ಲ ಜನರೇಷನ್ ಹೇಳ್ತಾನೆ, ಆದಾಮನು ಆವತ್ತೊಂದು ದಿನ ಪಾಪ ಮಾಡದೆ ಹೋಗಿದ್ದಿದ್ರೆ ಎಷ್ಟೋ ಒಂದು ಒಳ್ಳೇದಿತ್ತು, ಎಷ್ಟೋ ಒಂದು ಒಳ್ಳೇದಿತ್ತು, ನಾವೊಂದು ಎಷ್ಟೊಂದು ಒಳ್ಳೆಯ ಲೈಫ್ ಜೀವಿಸ್ತಾ ಇದ್ದೀವಿ ಅಂತೇಳಿ ನಾನು ಕೇಳಿದ್ದೇನೆ ತುಂಬ ಜನರ ಬಾಯಿಂದ. ನಾನು ಕೂಡ ಮೊದಲು ಅದೇ ಥರ ಹೇಳಿದ್ದೇನೆ. ಆದಾಮನು ಒಂದು ವೇಳೆ ಪಾಪರು ಆ ಥರ ಮಾಡಿಲ್ಲ ಅಂದರೆ, ದೇವರ ವಾಕ್ಯವನ್ನು ಆತನು ಮೀರಿಲ್ಲದಿದ್ದರೆ ಏನಾಗ್ತಾ ಇತ್ತು, ಹೇಗಿತ್ತು ಅಂತ ಇರ್ತಾ ಇತ್ತು ನಮ್ಮ ಜೀವಿತ. ಇವತ್ತು ನಮ್ಮ ಹತ್ರ ವಾಕ್ಯ ಎಲ್ಲ ಬಿದ್ದು, ನಾವು ವಾಕ್ಯವನ್ನು ಓದಿದವರು ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳದೆ, ಈ ಲೋಕದ ರೀತಿಯಲ್ಲಿ, ಜನರು ಹೇಳುವ ರೀತಿಯಲ್ಲಿ ಅದನ್ನು ನಾವು ತೆಗೆದುಕೊಂಡು ಅದರ ರೀತಿಯಲ್ಲಿ ನಾವು ಹೋಗಲಿಕ್ಕೆ ರೆಡಿ ಇರ್ತೇವೆ. ಸೇಮ್ ಆ ದೇವರ ಆಜ್ಞೆಯನ್ನು ಮುರಿಯಲಿಕ್ಕೆ ರೆಡಿ ಇರ್ತೇವೆ. ಮತ್ತು ನಾವು ಅದೇ ಆದಾಮನನ್ನು ಬ್ಲೇಮ್ ಮಾಡ್ತೇವೆ. ಸೊ ನಮ್ಮಲ್ಲಿ ಮತ್ತು ಆದಾಮನಲ್ಲಿ ಏನು ಡಿಫರೆನ್ಸ್ ಉಂಟು? ಆದಾಮನಿಗೆ ದೇವರ ವಾಕ್ಯವೂ ಇರಲಿಲ್ಲ. ಆ ಟೈಮಲ್ಲಿ ದೇವರು ಆತನಿಗೆ ಜ್ಞಾನವನ್ನು ಕೊಟ್ಟಿದ್ದನು. ಆದರೆ ನಮಗೆ ಇವತ್ತು ದೇವರ ವಾಕ್ಯವು ನಮ್ಮ ಮುಂದೆ ಉಂಟು. ನಾವು ದೇವರ ವಾಕ್ಯವನ್ನು ಯಾವತ್ತು ತೆಗೆದುಕೊಳ್ಳುತ್ತೇವೆ. ದೇವರ ವಾಕ್ಯವನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗುತ್ತೇವೆ. ಪ್ರಿಯರೇ, ನೋಡಿರಿ, ಇವತ್ತು ನಾನು ನಿಮಗೆ ಇದೇ ವಾಕ್ಯದಿಂದ ಎನ್ಕರೇಜ್ ಮಾಡ್ತೇನೆ. ದೇವರು ಒಬ್ಬನೇ ದೇವರು. ನಾನು ಹೇಳ್ತಾ ಇಲ್ಲ, ವಾಕ್ಯದಲ್ಲಿ ಇದೆ. ನಾವು ವಾಕ್ಯವನ್ನು ಫಾಲೋ ಮಾಡಬೇಕು. ಸೊ ಅದಕ್ಕೋಸ್ಕರ ನನಗೆ ಇಂಥದ್ದು ನಿಮಗೆ ನಾನಿವಾಗ ಒಂದು ಮಿನಿಮಮ್ ಅಂತ ಹೇಳಿದ್ರು ನಾನೊಂದು 100 ವಾಕ್ಯಗಳನ್ನು ಕೊಡ್ಬೋದು. ದೇವರು ಒಬ್ಬನೇ ಅಂತೇಳಿ ಬೈಬಲಿಂದ, ನ್ಯೂ ಟೆಸ್ಟ್ಮೆಂಟಿಂದ ಮತ್ತು ಓಲ್ಡ್ ಟೆಸ್ಟ್ಮೆಂಟಿಂದ. ಯೆಶಾಯನು ಓದಿದರೆ ಅಲ್ಲಿ ಯೆಹೋವನು ಹೇಳ್ತಾನೆ, ನನ್ನ ಹೊರತು ಬೇರೆ ದೇವರಿಲ್ಲ, ನಾನು ಒಬ್ಬನೇ ದೇವರು ಅಂತೇಳಿ ಎಷ್ಟೋ ಸಲ ಇಸ್ರಾಯೇಲರಿಗೆ ಆತನು ಹೇಳ್ತಾ ಇರ್ತಾನೆ. ಆದರೆ ಇಸ್ರಾಯೇಲರು ಏನು ಮಾಡ್ತಾರೆ? ಆತನನ್ನು ಬಿಟ್ಟು ಬೇರೆಯೇ ಆರಾಧನೆಯನ್ನು ಮಾಡ್ತಾರೆ.
ಹೊಸ ಟೆಸ್ಟ್ಮೆಂಟಲ್ಲಿ ಆತನು ತನ್ನ ಪರಿಚಯವನ್ನು ಕೊಡ್ತಾನೆ, ಬಂದು ಆತನು ಯಾರಾಗಿದ್ದಾನೆ ಅಂತೇಳಿ ಆತನ ನಾಮವನ್ನು ನಮಗೆ ಕೊಡ್ತಾನೆ, ಯೇಸು ಕ್ರಿಸ್ತನು ಅಂತೇಳಿ. ಆದರೂ ಕೂಡ ನಾವು ಏನು ಮಾಡ್ತೇವೆ, ನಾವು ಆತನನ್ನು ಬಿಟ್ಟು ಆತನು ಒಬ್ಬ ದೇವರು 3 ಜನ ಅಂತೇಳಿ ನಮ್ಮದೇ ಆದಂಥ ಒಂದು ಕ್ಯಾಲ್ಕುಲೇಷನಲ್ಲಿ ಆತನನ್ನು ಆರಾಧಿಸ್ತೇವೆ. ಬಟ್ ವಾಕ್ಯ ಹೇಳ್ತದೆ ಆತನ ಒಬ್ಬನೇ ದೇವರು. ಪ್ರಿಯರೇ, ನಾನು ಎಗೇನ್ ಹೇಳ್ತೇನೆ, ಆತನ ಒಬ್ಬನೇ ದೇವರನ್ನು ಆರಾಧಿಸಿರಿ, ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವನ್ನು ಹೊಂದಿದಿರಿ. ಅಬ್ರಹಾಮನು ಒಬ್ಬ ದೇವರನ್ನು ನಂಬಿದನು, ಆತನು ದೇವರ ಮುಂದೆ ನೀತಿವಂತನಾದನು. ಇವತ್ತು ನಾನು ಒಬ್ಬ ದೇವರನ್ನು ನಂಬಿದ್ದೇನೆ, ನಾನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದೇನೆ. ಚಾಯ್ಸ್ ನಿಮ್ಮ ಮುಂದೆ ಇದೆ. ನೀವು ಅದೇ ಒಬ್ಬ ದೇವರನ್ನು ನಂಬಿದರೆ ನೀವು ಕೂಡ ದೇವರ ಸನ್ನಿಧಾನದಲ್ಲಿ ದೇವರು ನಿಮ್ಮ ನೀತಿವಂತನನ್ನಾಗಿ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಒಬ್ಬ ದೇವರನ್ನು ಆರಾಧಿಸಿರಿ, ಒಬ್ಬ ದೇವರನ್ನು ನಂಬಿರಿ, ಒಬ್ಬ ದೇವರ ಹಿಂದೆ ಹೋಗಿರಿ. ಆತನು ಯಾರಾಗಿದ್ದಾನೆ? ಅಪೊಸ್ತಲ ಕೃತ್ಯ 4, 10, 11, 12 ವಾಕ್ಯವನ್ನು ಓದಿರಿ. ಆತನಾಗಿದ್ದಾನೆ ಯೇಸು ಕ್ರಿಸ್ತನು. ಈ ಲೋಕದಲ್ಲಿ ಆತನ ಹೆಸರಾಗಿದೆ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನ ಹೆಸರಿನ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪುನಃ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ, ಒಬ್ಬನೇ ದೇವರನ್ನು ಆರಾಧಿಸಿರಿ, ಆಶೀರ್ವಾದವನ್ನು ಹೊಂದಿರಿ. ಒಬ್ಬನೇ ದೇವರನ್ನು ಆರಾಧಿಸಿರಿ, ಆತನ ದೃಷ್ಟಿಯಲ್ಲಿ ನೀತಿವಂತರಾಗಿರಿ. ಒಬ್ಬನೇ ದೇವರನ್ನು ಆರಾಧಿಸಿರಿ, ಆತನು ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ಒಳಗೆ ಆತನು ವಾಸ ಮಾಡ್ತಾನೆ. ಯಾವಾಗ ನಾವು ಒಬ್ಬನೇ ದೇವರು ಅಂತೇಳಿ ಆತನನ್ನು ಆರಾಧಿಸಿ ನಮ್ಮನ್ನು ನಾವು ಸಮರ್ಪಿಸಿಕೊಡುತ್ತೇವೆ, ಆತನು ನಮ್ಮ ಒಳಗೆ ಬಂದು ವಾಸಿಸುತ್ತಾನೆ. ಸೊ ಅದಕ್ಕೋಸ್ಕರ ನಾನು ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ಒಳ್ಳೆಯ ಸಮಯವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತು ನಾನು ಪ್ರಾರ್ಥಿಸ್ತೇನೆ. ಅಪ್ಪ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ತಂದೆ ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಏಕದೇವರೇ, ಏಕಾಧಿಪತಿಯೂ ಆಗಿರುವಾತನೇ, ಪರಲೋಕವನ್ನು ಭೂಲೋಕವನ್ನು ಸಮಸ್ತವನ್ನು ಸೃಷ್ಟಿಸಾತಾನೆ, ನನ್ನನ್ನು ಸೃಷ್ಟಿಸಾತಾನೆ, ಈ ಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ಸೃಷ್ಟಿಸಾತಾನೆ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ಪ್ರತಿಯೊಬ್ಬರಲ್ಲಿ ಕರ್ತನೆ ಇವತ್ತಿನ ವಾಕ್ಯವು ಕಾರ್ಯವನ್ನು ಮಾಡಲೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅಪ್ಪ ತಂದೆ, ಆದಾಮನು ಮಾಡಿದಂಥ ತಪ್ಪನ್ನು ಕರ್ತನೆ ಈ ವಾಕ್ಯವನ್ನು ಕೇಳುತ್ತಿರುವ ಕರ್ತನೆ ಯಾರು ಕರ್ತನೆ ಇನ್ನು ಮುಂದೆ ಅವರ ಜೀವಿತದಲ್ಲಿ ಮಾಡದಂತೆ ತಂದೆ ನಿನ್ನನ್ನೊಬ್ಬನನ್ನೇ ಆರಾಧಿಸಿ ಕರ್ತನೆ, ನಿನ್ನೊಬ್ಬನೇ ದೇವರೆಂದು ಕರ್ತನೆ ಅಂಗೀಕಾರ ಮಾಡಿ, ನಿನ್ನ ಹೆಸರೇ ಯೇಸು ಕ್ರಿಸ್ತನಾಗಿದೆ ಎನ್ನುವಂಥ ಸತ್ಯವನ್ನು ಕರ್ತನೆ ತೆಗೆದುಕೊಂಡು ಮುಂದಕ್ಕೆ ಹೋಗುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯವನ್ನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಎಲ್ಲ ಘನಮಾನ ಮೇಲ್ಗನಿಗೆ ಸಲ್ಲಿಸ್ತೇನೆ, ಬೇಡುತ್ತೇನೆ ನಿನ್ನ ಹೆಸರಲ್ಲಿ, ನನ್ನ ಶ್ರೀತನ ಯೇಸು ಕ್ರಿಸ್ತನ ಬೇಡುತ್ತೇನೆ. ಆಮೇಲೆ ಹಾಲೆಲೂಯಾ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗುವ. ಆ ಒಬ್ಬನೇ ದೇವರು, ಆತನ ಹೆಸರು ಏನಾಗಿದೆ ಎಂಬಂತೇಳಿ ನಮ್ಗೆ ಗೊತ್ತುಂಟು, ಯೇಸು ಕ್ರಿಸ್ತನಾಗಿದ್ದಾನೆ. ಅದರ ವಾಕ್ಯದಲ್ಲಿ ನಾವು ನೋಡುವ. ಅಷ್ಟರ ತನಕ ನೀವು ಪ್ರಾರ್ಥಿಸಿರಿ, ಒಬ್ಬನೇ ದೇವರನ್ನು ಆರಾಧಿಸಿರಿ.